ಇವಾಗ ರೀ ದೋಸೆ ಮಾಡ್ಬೇಕ್ರಿ ಇವತ್ತು ನಾಷ್ಟಕ್ಕೆ ರೀ. ಈ ಚಟ್ನಿ ರೆಡಿ ಮಾಡ್ಕೊಳ್ಳೋದು ಹೆಂಗಂತ ಹೇಳ್ತೀನಿ ನೋಡ್ರಿ. ಶೇಂಗಾ ಹುರಿದಿಟ್ಕೊಂಡಿದ್ದೀನಿ ರೀ, ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ರೀ, ಹಸಿಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ದೀನಿ ರೀ. ಇವು ಪುಟಾಣಿ ರೀ, ಇದು ಕರಿಬೇವಿನ ಸೊಪ್ಪು ರೀ, ಇದು ಬೆಳ್ಳುಳ್ಳಿ ರೀ, ಇದು ರುಚಿಗೆ ತಕ್ಕಷ್ಟು ಉಪ್ಪು ರೀ, ಇದು ಜೀರಿಗೆ ರೀ. ಇದಿಷ್ಟು ಚಟ್ನಿ ಬೇಕಾಗಿರೋಂಥ ಸಾಮಗ್ರಿಗಳು ರೀ. ಏನೇ ವಿಡಿಯೋ ಮಾಡ್ಬೇಕಾದ್ರೂ ನಮ್ಮ ಮನೆಯೊಳಗೆ ತೊಂದರೆ ಇದ್ರೆ ಸಾರಿ ಕೇಳ್ತಾ ಇದ್ದೀನಿ ರೀ, ಸಾರಿ ರೀ. ಚಟ್ನಿ ಏನೇನು ಸಾಮಾನು ಬೇಕಂತಂದು ತೋರಿಸಿದ್ದೀನಿ ರೀ. ಇವಾಗ ಚಟ್ನಿ ಒಗ್ಗರಣೆ ಹಾಕ್ಕೊತೀನಿ ನೋಡ್ರಿ. ಗ್ಯಾಸ್ ಹಚ್ಕೊಂಡಿನಿ ರೀ. ಅದ್ರೊಳಗೆ ಕರ್ದದ್ದು ಎಣ್ಣೆ ಅದ ರೀ, ಅದನ್ನ ಹಾಕಂಗಿಲ್ಲ ರೀ, ಬೇರೆ ಎಣ್ಣೆ ಹಾಕ್ತೀನಿ ರೀ ಒಗ್ಗರಣೆಗೆ. ಚಟ್ನಿಗೆ ಏನು ಭಾಳ ಎಣ್ಣೆ ಹಾಕಬಾರ್ದು ರೀ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೂ ನಡಿತೈತಿ. ಕೊಬ್ಬರಿ ಚಟ್ನಿ ಅದ್ರೊಳಗೆ ಆಲ್ರೆಡಿ ಎಣ್ಣೆ ಅಂಶ ಇರ್ತಲ್ಲ ರೀ, ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ರೀ. ಸ್ವಲ್ಪ ಸಾಸಿವೆ ಹಾಕ್ಕೊತಿದ್ದೀನಿ ರೀ, ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ ರೀ, 1 ಚಮಚ ಜೀರಿಗೆ. ಅದಕ್ಕೂ ಚಟ್ನಿ ರುಬ್ಕೊಳ್ಳೋ ಮುಂದೆ ಹಾಕ್ಕೊಂಡೀನಿ ರೀ, ಒಗ್ಗರಣೆಗಿನ ಹಾಕ್ತೀನಿ ರೀ. ಜೀರಿಗೆ ಎಷ್ಟು ಹಾಕ್ತೀರಿ ಅಷ್ಟು ಚೆನ್ನಾಗಾಗತ್ತೆ ರೀ. ಒಗ್ಗರಣೆ ಹಾಕೋದಷ್ಟೇ ರೀ, ರುಬ್ಕೊಳ್ಳೋ ಮುಂದೆ ಎಲ್ಲ ಹಾಕ್ಕೊಂಬಿಟ್ಟಿನಲ್ರಿ ಅದಕ್ಕೆ. ಇಷ್ಟು ಕರ್ಬೇವು ಹಾಕ್ಕೊತಿದ್ದೀನಿ ರೀ. ಸ್ವಲ್ಪ ಹಿಂಗೆ ಹಾಕ್ತೀನಿ ರೀ ಎಣ್ಣೆಯಾಗ. ಬೆಳಗಿನ ನಾಷ್ಟಕ್ಕೆ ರೀ ಇವತ್ತು ದೋಸೆ ಕೊಬ್ಬರಿ ಚಟ್ನಿ ರೀ. ನಮ್ಮ ಮನೆ ಒಳಗೆ ದೋಸೆ ಕೊಬ್ಬರಿ ಚಟ್ನಿ ಮಾಡಿದ್ದೀವಿ ರೀ. ಇವಾಗ ರೆಡಿ ಆಯ್ತು ನೋಡ್ರಿ. ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗ್ರಿ. ನಮಸ್ಕಾರ ರೀ. ಎಲ್ಲ ಮಾಡಿದಂಥ ವೀಕ್ಷಕರಿಗೆ ರೀ ರಾಯರ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲ್ರಿ.